ದೇವಿಯಂತೆ ಪೂಜೆ ಮಾಡ್ಕೊಂಬಂದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ MLA ಸಾಹೇಬರು ಶಿವಣ್ಣ ಅವ್ರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿಲ್ಲ ಅಂದರೆ ನನ್ನ ತಂದೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮನೆ ಮುಂದೆ ಬಂದು ಪೆಟ್ರೋಲ್ ಹಾಕಿ ನಾನು ಧರಣಿ ಮಾಡ್ತೀನಿ, ಅರೆ ಬೆತ್ತಲೆ ಹೋರಾಟ ಮಾಡ್ತೀರಿ. ಇಡೀ ಆನೇಕಲ್ ವಿಧಾನ ಕ್ಷೇತ್ರದ ಎಲ್ಲ ಮತದಾರಿಗಳಿಗೂ ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ನಮ್ಮ ಸರ್ಕಾರ. ನೀವು CM ಆಗೋವಾಗ ನಿಮ್ಮ ಹಿಂದೆನೇ ಇಟ್ಕೊಂಡಿದ್ರಿ, ಯಾಕೆ ಆವಾಗ ನಮ್ಮ ಶಾಸಕರು ಬೇಕಾಗಿತ್ತಾ? ಇವತ್ತು ಮಾಡುವ ನಿಮಗೆ ಪ್ರಮಾಣ ವಚನಕ್ಕೆ ಹೋಗ್ಬೇಕೋ ಟೈಮಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮೋಸ ಆಗಿದೆ. ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನಿಜವಾದ ಪ್ರಾಮಾಣಿಕರು ಆಗಿದ್ರೆ ಮೊದಲು ನಮ್ಮ ಆನೇಕಲ್ ತಾಲೂಕು ಶಿವಣ್ಣನವರು ನಮ್ಮ ಮನೆ ಬಾಗಿಲಿಗೆ ತಂದು ನೀವು ಸಚಿವ ಸ್ಥಾನ ಕೊಡಬೇಕು. ಆನೇಕಲ್ ಜನತೆ ಸರಿಯಾದ ಪಾಠ ಕಲಿಸ್ತಾರಂತ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ನಾವೆಲ್ಲರೂ ಶಿವಣ್ಣನವರಿಗೆ ಮೋಸ ಆಗಿದೆ, ಮೋಸ ಆಗಿದೆ. ನಮಗೆಲ್ಲ ತುಂಬ ದುಃಖ ಆಗಿದೆ. ದಯವಿಟ್ಟು ನಮ್ಮ ಆನೇಕಲ್ ಜನತೆಗೆ ತುಂಬಾ ನೋವಾಗಿದೆ. ಇದರಿಂದ BJP ಭದ್ರಕೋಟೆಯನ್ನು ಪುಡಿ ಮಾಡಿ ಇವತ್ತೊಂದು ದಿನ ಕಾಂಗ್ರೆಸ್ ಒಂದು ಅಧಿಕಾರ ತಂದು 15 ವರ್ಷಗಳ ಕಾಲ ಸಚಿವ ಸ್ಥಾನ ಕೊಡಿಸೋರ್ಗು ಓಡಾಡ್ತೀರ ಅಂತ ಹೇಳೋದಕ್ಕೆ ತನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯನಾಗಿ ತಗೊಬೇಕಾಗಿತ್ತು. ಪೆಟ್ರೋಲ್ ಸುಟ್ಕೊಂಡು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ. ಆನೇಕಲ್ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಅಸಮಾಧಾನ ಭುಗಿಲೆದ್ದಿದೆ. ರಾಜ್ಯದ ಎಲ್ಲೆಲ್ಲಿ ಶಾಸಕರುಗಳಿಗೆ ಸಚಿವ ಸ್ಥಾನ ವಂಚನೆ ಆಗಿದೆಯೋ ಎಲ್ಲೆಡೆಯೂ ಕೂಡ ತೀವ್ರವಾದಂತಹ ಪ್ರತಿಭಟನೆಗಳು ನಡೀತಿದೆ. ಅದರಲ್ಲೂ ಬೆಂಗಳೂರು ಹೊರವಲಯದ ಆನೇಕಲ್ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಬಿ ಶಿವಣ್ಣನವರು ಹ್ಯಾಟ್ರಿಕ್ ಶಾಸಕರಾಗಿದ್ದಾರೆ. 3 ಬಾರಿ ಗೆದ್ದರೂ ಕೂಡ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಬಹುತೇಕ ಸಿಗುತ್ತೆ ಎನ್ನುವಂತ ಕಲ್ಪನೆಯಲ್ಲಿದ್ರು. ಆದರೆ ಈಗ ಅವರಿಗೆ ಸಚಿವ ಸ್ಥಾನ ತಪ್ಪಿರೋದಕ್ಕೆ ಆನೇಕಲ್ನ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಬೀದಿಗಳಲ್ಲಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರು ಹಾಗೆಯೇ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಆಗಿರುವಂತಹ ಗೌರೀಶ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಏರ್ಪಡಿಸಲಾಗಿತ್ತು. ಹೆದ್ದಾರಿಯನ್ನ ಬಂದ್ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ಘೋಷಣೆಗಳ ಮೂಲಕ ಹೊರಹಾಕಿದರು. ಈ ಸಂದರ್ಭದಲ್ಲಿ ಗೌರೀಶ್ ನೇತೃತ್ವದ ಈ ಪ್ರತಿಭಟನೆಯಲ್ಲಿ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ಗೌರೀಶ್ ಅವರು ಸರ್ಕಾರವನ್ನ ಶಿವಣ್ಣ ಅಂತಹ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಶಿವಣ್ಣರವರು ಆರಂಭದಿಂದಲೂ ಕೂಡ DK ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಎನ್ನುವಂತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು. ಆದ್ರೆ ಅವರಿಗೆ ಸಚಿವ ಸ್ಥಾನ ತಪ್ಪಿರೋದು ಇದು ವ್ಯವಸ್ಥಿತ ಷಡ್ಯಂತ್ರ. ಅವರಿಗೆ ಬೇಕು ಅಂತಲೇ ಸಚಿವ ಸ್ಥಾನವನ್ನ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಆಗ್ರಹವನ್ನ ಮಾಡಿದರು. ಈ ಒಂದು ಪ್ರತಿಭಟನೆ ಉದ್ದಕ್ಕೂ ಕಾರ್ಯಕರ್ತರುಗಳು ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಲ್ಲದೆ ಕೂಡಲೇ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಪ್ರತಿಭಟನೆಗಳನ್ನ ನಡೆಸುವಂತ ಎಚ್ಚರಿಕೆಯನ್ನ ನೀಡಿದರು. ಆ ಒಂದು ಪ್ರತಿಭಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾವೆಲ್ಲ ಮುಖಂಡರು ಏನೇನ್ ಮಾತನಾಡಿದ್ರು ನೋಡೋಣ ಬನ್ನಿ. ಹೌದು, ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಹೀಗೆ ಶಾಸಕ ಬಿ ಶಿವಣ್ಣರವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಾರ್ಯಕರ್ತರುಗಳು ರೊಚ್ಚಿಗೆದ್ದಿದ್ದಾರೆ ಹಾಗೂ ತೀವ್ರವಾದಂತಹ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಗೌರೀಶ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಪ್ರತಿಭಟನೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗೌರೀಶ್ ಅವರು ಸರ್ಕಾರವನ್ನ ಏನಂತ ಆಗ್ರಹಿಸಿದ್ದಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಆನೇಕಲ್ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ
ನಮ್ಮ ಚಂದಾಪುರದಲ್ಲಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಅವರಿಗೆ ದ್ರೋಹ ಮಾಡಿದಂಥ, ಏನು ನಾನು ಪಕ್ಷನ ಬಯಕ್ಕೆ ಹೋಗಲ್ಲ, ಆದರೆ ಪಕ್ಷ ಜೊತೆಯಲ್ಲಿ ಇಟ್ಕೊಂಡು ಶಿವಣ್ಣನಿಗೆ ದ್ರೋಹ ಮಾಡಿದಂಥ ಕಾಣದ ಕೈಗಳಿಗೆ ನನ್ನದೊಂದು ಧಿಕ್ಕಾರವಿರಲಿ. ಬಹುಶಃ ಈ ಒಂದು ಕುತಂತ್ರಗಳು ನಾವು ಇನ್ನು ಈ ಸರ್ಕಾರದಲ್ಲಿ ಎಷ್ಟು ನೋಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶಿವಣ್ಣನವರು ತನ್ನ ವಿದ್ಯಾರ್ಥಿ ದೆಸೆಯಿಂದ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತನಾಗಿ ದುಡಿದು 2 ಬಾರಿ ಸೋತು 3 ಬಾರಿ ಈ ಆನೇಕಲ್ಲಲ್ಲಿ BJP ಭದ್ರಕೋಟೆ ಆಗಿತ್ತು. ಅಂತಹ BJP ಭದ್ರಕೋಟೆಯಲ್ಲಿ ಶಿವಣ್ಣನವರು ಮೊದಲನೇ ಬಾರಿಗೆ 45,000 ಲೀಡಲ್ಲಿ ಗೆದ್ದು ಒಬ್ಬ ಪರಿಶಿಷ್ಟ ಜಾತಿ, ಒಬ್ಬ SC ಬಲಗೈ ಜಾತಿನಲ್ಲಿ ಹುಟ್ಟಿ ಇವತ್ತು ಇಡೀ ನಮ್ಮ NIC ದೆಸೆಯಿಂದ ದುಡಿದು ಬಂದಂಥ ವ್ಯಕ್ತಿಗೆ ಇವತ್ತು 3 ತಿಂಗಳಿಂದ ಜೊತೆಯಲ್ಲೇ ಇಟ್ಕೊಂಡು ಸಚಿವ ಸ್ಥಾನ ಕೊಡ್ತೀವಂತ ಕೊನೆಗೆ 1 ಗಂಟೆನಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಯಾರಿಗೂ ಆಗಬಾರ್ದು. ಸಮಾಜದ ರಾಜಕೀಯ ವ್ಯಕ್ತಿಗಳು ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಶಿವಣ್ಣವರಿಗೆ ಅನ್ಯಾಯ ಮಾಡಿದ್ದಾರೆ. ಶಿವಣ್ಣವ್ರಿಗೆ ಅನ್ಯಾಯ ಮಾಡಿರೋದಲ್ಲ, ಇಡೀ ಆನೇಕಲ್ ವಿಧಾನ ಕ್ಷೇತ್ರದ ಎಲ್ಲ ಮತದಾರಿಗಳಿಗೂ ಅನ್ಯಾಯ ಮಾಡಿದ್ದಾರೆ ಇವತ್ತು ಈ ನಮ್ಮ ಸರ್ಕಾರ. ಬಹುಶಃ ನಿಜವಾಗ್ಲೂ ಯಾಕಂದರೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ಇವತ್ತು JDS ಪಕ್ಷದಲ್ಲಿದ್ದು 9 ಜನರು ಕರ್ಕೊಂಡು ಇವತ್ತು JDS ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವ್ರಿಗೆ ಸಚಿವ ಸ್ಥಾನ ಮಾಡಿದ್ದಾರೆ. ಶಿವಣ್ಣವ್ರು ಯಾವ ದ್ರೋಹ ಮಾಡಿದ್ದಾರೆ ಪಕ್ಷಕ್ಕೆ? ಆತ ತಾಯಿಯಂತೆ ಪೂಜೆ ಮಾಡ್ಕೊಂಬಂದಂಥ ವ್ಯಕ್ತಿನ ಇವತ್ತು ನೀವು ಸಚಿವ ಸ್ಥಾನ ಕೊಟ್ಟಿಲ್ಲಲ್ಲ, ಇದು ಸರಿನಾ? ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಇವತ್ತು RSS ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ನೀವು ಮೊದಲನೇ ಆದ್ಯತೆ ಕೊಡ್ತೀರಾ, JDS ಇಂದ ಬಂದಿರತಕ್ಕಂಥ ಮೊದಲನೇ ಆದ್ಯತೆ ಕೊಡ್ತೀರಾ. ಶಿವಣ್ಣವರು ಹುಟ್ಟು ಕಾಂಗ್ರೆಸ್ಸು ನಿಷ್ಠಾವಂತ ಕಾರ್ಯಕರ್ತನಿಗೆ ನೀವು ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ? ಕಾಂಗ್ರೆಸ್ ಪಕ್ಷ ಅಭಿಮಾನಿ ಬಳಗ ಎರಡು ಸೇರಿ ನಾವು ಮಾಡ್ತಾ ಇದ್ದೀವಿ. ನಮಗೆ ದುಃಖ ಇದೆ. ಶಿವಣ್ಣ ಅವ್ರಿಗೆ ನಿನ್ನೆವರೆಗೂ ಅವ್ರದ್ದು ಲೀಸ್ಟಲ್ಲಿದ್ದು ಇನ್ನೇನು ಪ್ರಮಾಣ ವಚನಕ್ಕೆ ಹೋಗಬೇಕೋ ಟೈಮಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂದರೆ ಬಹುಶಃ ಮಾಧ್ಯಮದವ್ರು ನೀವೇ ಯೋಚನೆ ಮಾಡಿ. ನಾವೆಲ್ಲ ಒಂದು ಖುಷಿ ಇದರಲ್ಲಿದ್ವಿ. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ 3 ಟರ್ಮ್ ಆದಮೇಲೆ ಒಂದು ಸಚಿವ ಸ್ಥಾನ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲರೂ ಕಾರ್ಯಕರ್ತರು ಸಂಭ್ರಮದಲ್ಲಿದ್ದರು. ಸನ್ಮಾನ್ಯ DK ಶಿವಕುಮಾರ್ ಅವರು ನಿಜವಾಗಲೂ ನೀವು ಭಾಳ ಒಳ್ಳೆಯವರಿದ್ದೀರಿ ಅಂದ್ಕೊಂಡಿದ್ವಿ. ನಮ್ಮ ಶಿವಣ್ಣವ್ರಿಗೆ ಈ ಸಾರಿ ನೀವು ಸಚಿವ ಸ್ಥಾನ ಕೊಡ್ತೀರಾ ಅಂದ್ಕೊಂಡಿದ್ವಿ. ಆದರೆ ನೀವು ಮೋಸ ಮಾಡಿದ್ದೀರಾ. ಇದು ನಿಮಗೆ ಸಮಂಜಸ ಅಲ್ಲ. ಅಯ್ಯಯ್ಯೋ ಶಿವಣ್ಣ ಅವರಿಗೆ ಮೋಸ ಆಗಿದೆ. ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಹೌದು, ಹೀಗೆ ಟೈರ್ಗಳಿಗೆ ಬೆಂಕಿಯನ್ನು ಹಚ್ಚಿದರು, ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಾಗೂ ಈ ಕೂಡಲೇ ಅವರಿಗೆ ಸಚಿವ ಸ್ಥಾನವನ್ನ ಕಲ್ಪಿಸಬೇಕು, ಇಲ್ಲದಿದ್ದಲ್ಲಿ ನಾವು ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ನೀಡಿದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಇಡೀ ಆನೇಕಲ್ ತಾಲೂಕಲ್ಲಿ ಪ್ರತಿ ಬಾರಿ MP ಎಲೆಕ್ಷನ್ನಲ್ಲಿ DK ಸುರೇಶ್ ಸಾಹೇಬರು ನಿಂತಾಗ ಆನೇಕಲ್ ಜನತೆ ಕೈ ಹಿಡ್ದಿದ್ದೀವಿ. ಅದ್ರ ಋಣ ಆದರೂ ನೀವು ತೀರಿಸಬೇಕಾಗಿತ್ತು. ದಯವಿಟ್ಟು ನಾವು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಎಲ್ಲರ ಕಡೆಯಿಂದನೂ ಕೇಳ್ಕೊಳ್ಳೋದೇನೆಂದರೆ, ಅವರು ವಿದ್ಯಾರ್ಥಿ ದೆಸೆಯಿಂದ ಮೇಲೆ ಬಂದು ಈ ಕರ್ನಾಟಕ ಆನೇಕಲ್ ತಾಲೂಕು BJP ಭದ್ರಕೋಟೆ ಆಗಿತ್ತು, ಅದನ್ನು ಒಡೆದು ಇವತ್ತು ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ಸರ್ಕಾರದಲ್ಲಿ DK ಸಾಹೇಬ್ರ ಪರವಾಗಿ ಅವ್ರ ಮುಖಾಂತರ ನಾವು ಕೇಳ್ಕೊತೀವಿ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಅವರು ಒಳ್ಳೆ ಕೆಲಸಗಳು ಮಾಡ್ತಾನೂ ಇದ್ದಾರೆ. ಯಾರೂ ಮಾಡ್ತಿರೋ ಕೆಲಸಗಳು ರೋಡ್ಗಳಾಗಿರ್ಬೋದು ಪ್ರತಿಯೊಂದು ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವೆಲ್ಲರೂ ಮನದಾಳದಿಂದ ಮಾತಾಡ್ತಿದ್ದೀನಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾನು. ನೀವು CM ಆಗೋವಾಗ ನಿಮ್ಮ ಹಿಂದೆನೇ ಇಟ್ಕೊಂಡಿದ್ರಿ,
ಯಾಕೆ ಆವಾಗ ನಮ್ಮ ಶಾಸಕರು ಬೇಕಾಗಿತ್ತಾ? ಇವತ್ತು ಮಾಡುವ ನಿಮಗೆ ಆ ಋಣ ಆದರೂ ತೀರಿಸ್ಕೊಳ್ಳಿ. ನೀವು ಸಿ ಎಂ ಆಗೋವರೆಗೂ ಮೊದಲನೇ ಬಾರಿಗೆ ಬಾಯಿ ಎತ್ತಿ ಮಾತಾಡಿದವ್ರು ನೀವು ಸಿ ಎಂ ಆಗಬೇಕು, ಅವ್ರು ಸಿ ಎಂ ಸ್ಥಾನ ಕೊಡಬೇಕಂತ ಹೇಳಿದವ್ರೆ ನಮ್ಮ ಬಿ ಶಿವಣ್ಣ ಅವರು. ಆಮೇಲೆ ಅವ್ರ ಹಿಂದೆ ಎಲ್ಲ ಬಂದ ಶಾಸಕರು ಇವತ್ತು ಅವ್ರ ಹಿಂದೆ ಇಟ್ಕೊಂಡ್ಬಿಟ್ಟು ನೀವು ಸಿ ಎಂ ಆದಮೇಲೆ ಇವತ್ತು ಇದು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕೈ ಕೊಟ್ಟಿದ್ದೀರಿ. ಸರಿನಾ ನಿಮಗೆ? ನೀವು ನಿಜವಾದ ಪ್ರಾಮಾಣಿಕರು ಆಗಿದ್ರೆ ಮೊದಲು ನಮ್ಮ ಆನೇಕಲ್ ತಾಲೂಕು ಶಿವಣ್ಣನವ್ರು ನಮ್ಮ ಮನೆ ಬಾಗಿಲಿಗೆ ತಂದು ನೀವು ಸಚಿವ ಸ್ಥಾನ ಕೊಡಬೇಕು. ಇಲ್ದಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಆನೇಕಲ್ ಜನತೆ ಸರಿಯಾದ ಪಾಠ ಕಲಿಸ್ತಾರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ತುಂಬ ದುಃಖ ಆಗಿದೆ. ದಯವಿಟ್ಟು ಯಾವುದಾದ್ರೂ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ನಾನು ಕೋರ್ಕೊತೀನಿ. ಹೋದ್ಸತಿ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಕರ್ಕೊಂಡೋಗಿ ಎಲ್ಲರನ್ನೂ ಇದು ಮಾಡಿದಾಗ ನಮ್ಮ ಶಾಸಕರನ್ನು ಕರೆದಿದ್ರು ಅಂತ ಏನೋ ಮಾಹಿತಿ ಇತ್ತು. ಆದರೂ ಅವರು ನಾವು ಕಾಂಗ್ರೆಸ್ ದಲ್ಲಿ ಪಟ್ಟಾಳು ಅಂದ್ಬಿಟ್ಟು ಇಲ್ಲಿ ನಮ್ಮ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ಅವರು ಬಿ ಜೆ ಪಿಗೆ ಹೋಗಬಾರ್ದು, ನಾನು ಏನಿದ್ರು ಕಾಂಗ್ರೆಸ್ ಅಂತ ಅವರು ಯಾರೋ ಬೇರೆ ಪಕ್ಷ ಬಿ ಜೆ ಪಿ ಪಕ್ಷದವ್ರು ಕರೆದಾಗ 50 ಕೋಟಿ ಕೊಡ್ತೀರಿ ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಕರೆದ್ರು ಅವ್ರು ಹೋಗಿಲ್ಲ. ಯಾಕಂದರೆ ಸ್ಪಷ್ಟ ನಿಶ್ಚಯದಿಂದ ಇದ್ರು ಅವರು. ಅಂಥವ್ರಿಗೆ ಇವತ್ತು ಕೈ ತಪ್ಪಿರೋದ್ರಿಂದ ನಮಗೆಲ್ಲ ಬೇಜಾರಾಗ್ತಾ ಇದೆ. ಯಾವುದೇ ಕಾರಣಕ್ಕೆ ಈ ಥರ ಮಾಡಬೇಡಿ. ನಾವೆಲ್ಲ ಸುರೇಶ್ ಅಣ್ಣವ್ರನ್ನ ನಂಬ್ಕೊಂಡಿದ್ರಿ. ಸುರೇಶ್ ಅಣ್ಣವರು ಯಾವುದೇ ಕಾರಣಕ್ಕೆ ಕೈ ಬಿಡಲ್ಲ ಅಂತ ಇವತ್ತು ಅವರು ಬಿಟ್ಟಿದ್ದಾರೆ. ದಯವಿಟ್ಟು ಅವರೆಲ್ಲ ನಮ್ಮ ಶಾಸಕರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ಕೋರ್ಕೊತೀನಿ. ಸಚಿವ ಸ್ಥಾನ ಕೊಡ್ತೀನಿ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು, ಸುರೇಶ್ ಅಣ್ಣವರು ಇವರೆಲ್ಲ ತುಂಬ ಭರವಸೆ ಕೊಟ್ಟಿದ್ದರು. ಹಂಗಾಗಿ ಅವರು ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಆನೇಕಲ್ ಜನತೆಗೆ ತುಂಬ ನೋವಾಗಿದೆ. ಇದರಿಂದ ದಯಮಾಡಿ ನಮ್ಮ ಶಾಸಕರಿಗೆ ಯಾವುದನ್ನ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಆನೇಕಲ್ ಜನಗಳೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಜೈ ಶಿವಣ್ಣ. ನಾವು ನೀವೇ ಹೇಳ್ತೀರಲ್ಲ ಸರ್, ಡಿ ಕೆ ಸಾಹೇಬ್ರೆ, ನೀವೇ ಹೇಳ್ತೀರಲ್ಲ ಪಕ್ಷಕ್ಕೆ ದುಡ್ದಿದ್ದೀನಿ ನನಗೆ ಕೂಲಿ ಕೊಡಿ ಅಂತ. ಹಂಗೆ ನಮ್ಮ ಸಾಹೇಬರು ಪಕ್ಷಕ್ಕೆ ದುಡ್ದಿದ್ದಾರೆ, ದಯವಿಟ್ಟು ಕೂಲಿ ಕೊಡಿ. ಇದು ನಾವು ಹೇಳ್ತಾರೆ, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇಲ್ಲ. ಇದೇನ ನೀವು ನಮ್ಮ ಸಾಹೇಬ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ಅರೆ ಬೆತ್ತಲೆ ಹೋರಾಟ ಮಾಡ್ತೀರಿ. ನಿಮ್ಮ ಮನೆ ಮುಂದೆನೇ ಬಂದು ಪೆಟ್ರೋಲ್ ಹಾಕೊಂಡು ನಾವು ಸುಟ್ಕೊಂಡು ನಾವು ಧರಣಿ ಮಾಡ್ತೀರಿ. ಇದಂತೂ ಖಂಡಿತವಾಗಿ ಎಚ್ಚರಿಕೆ ಸರ್. ಇದು ಎಲ್ಲ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಥರ ನಾವಲ್ಲ, ತಾಲೂಕವರು. ನನ್ನ ಮನೆ ದೇವ್ರ ಸತ್ವಾಗ್ಲು ಹೇಳ್ತೀನಿ, ನೀವೇನಣ್ಣ ನಮ್ಮ MLA ಸಾಹೇಬ್ರು ಶಿವಣ್ಣವ್ರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿಲ್ಲ ಅಂದರೆ ನನ್ನ ತಂದೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮನೆ ಮುಂದೆ ಬಂದು ಪೆಟ್ರೋಲ್ ಹಾಕಿ ನಾನು ಧರಣಿ ಮಾಡ್ತೀನಿ. ಪೆಟ್ರೋಲ್ ಹಾಕಿ ಸುಟ್ಕೊಂಡು ನನ್ನ ಜೀವನ ಹೋದ್ರೂ ಪರವಾಗಿಲ್ಲ. ಒಬ್ಬ ಸ್ಥಾನಮಾನ ನೀವು ಕೊಡೋಕ್ಕೆ ನೀವು ಯೋಗ್ಯತೆ ಇಲ್ಲ ಅಂದರೆ ಅವ್ರನ್ನ 1 ತಿಂಗಳಿಂದ ಡೆಲ್ಲಿ ಕರ್ಕೊಂಡು ಹೋಗ್ತೀರಾ, ಬೆಂಗಳೂರು ಕರ್ಕೊಂಡು ಬರ್ತೀರಾ, ಡೆಲ್ಲಿ ಕರ್ಕೊಂಡು. ಅವ್ರೇನು ಮಾಡೋ ಗೊಂಬೆ ಅಲ್ಲ. ಅವರು 3 ಬಾರಿ ಗೆದ್ದು ಆಗಿರೋ ಶಾಸಕರು. ಅವರು ನಮ್ಮ SC ಕಮ್ಯುನಿಟಿಲಿರೋ ಶಾಸಕರು. ಅವ್ರಿಗೆ ನೀವು ಕೊಡಬೇಕಂತ ನಾವು ದಯವಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. BJP ಭದ್ರಕೋಟೆಯನ್ನು ಪುಡಿ ಮಾಡಿ ಇವತ್ತೊಂದು ದಿನ ಕಾಂಗ್ರೆಸ್ ಒಂದು ಅಧಿಕಾರ ತಂದು 15 ವರ್ಷಗಳ ಕಾಲ ನಮ್ಮ ಆನೇಕಲ್ ತಾಲೂಕಿನ ಜನತೆ ಬಾಯಲ್ಲಿ ಬರ್ತಾ ಇದೆ. ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಅಂತೇಳಿ ಅಂಥ ಮಾತುಗಳನ್ನೆಲ್ಲ ಅನ್ಸ್ಕೊಂಡು ಅವ್ರಿಗೆ ನೀವು ಸಚಿವ ಸ್ಥಾನ ಕೊಡದೆ ಹೋದ್ರಲ್ಲ, ಇದು ಸರಿನಾ? ಇದು ಮುಂದಿನ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ ನಮ್ಮ ಯುವಕರ ಪಡೆ ಇದಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ. ನ್ಯಾಯ ರೀತಿಯಿಂದ ನಮ್ಮ ಶಾಸಕರಿಗೆ ಏನೇ ಒಂದು ಉನ್ನತ ಸ್ಥಾನ ಕೊಡಬೇಕು, ಸಚಿವ ಸ್ಥಾನ ಕೊಡಬೇಕು ಅಂತ ಏನಿದೆಯೋ ಅದನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ಥಾನ ಕೊಡ್ತೀರಿ ಅಂತ ರಾತ್ರಿವರೆಗೂ ಹೇಳ್ಕೊಂಡಿದ್ದು ಮೋಸ ಮಾಡಿರೋದು ಇದು ಅನ್ಯಾಯ. ಇದ್ರ ಪ್ರತಿಧ್ವನಿಯಾಗಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರುಗಳು ಯಾವ್ಯಾವ ಇದರಲ್ಲಿದ್ದೀರ ಎಲ್ಲರೂ ಒಟ್ಟಾಗಿ ಸೇರಿ ರಾಜೀನಾಮೆ ಕೊಟ್ಟು ಶಾಸಕರನ್ನ ಗೆಲ್ಲಿಸಿರೋದು ನಾವೇ, ಅವ್ರನ್ನ ಸಚಿವರು ಮಾಡಬೇಕಾಗಿರೋದು ನಾವೇ ಆಗಿರೋದ್ರಿಂದ ದಯವಿಟ್ಟು ನಮ್ಮ ತಾಲೂಕಿನಲ್ಲಿರೋ ಬ್ಲಾಕ್ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ರಾಜೀನಾಮೆಯನ್ನು ನೆಕ್ಸ್ಟು ಸಲ್ಲಿಸಿ ನಮ್ಮ ತಾಲೂಕಿನ ಒಗ್ಗಟ್ಟನ್ನು ತೋರಿಸಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸೋರ್ಗೆ ಓಡಾಡ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಗೊತ್ತಿಲ್ಲ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಬೆಳೆದು MLA ಆಗಿ ಈ ಸ್ಥಾನ ಪಡ್ಕೊಂಡಂತಹ ನಮ್ಮ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟು ಸರ್ಕಾರ ತನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯನಾಗಿ ತಗೊಬೇಕಾಗಿತ್ತು. ಆದರೆ ಹತಾಶ ಮನೋಭಾವನೆ ನಮ್ಗೆ ಎಷ್ಟಾಗ್ತಿದೆ ಅಂತಂದರೆ, ನಮ್ಮ ಶಾಸಕರಿಗೆ ಈ ರೀತಿ ಮೋಸ ಆಗಿರೋದು ನಮಗೆ ತಡ್ಕೊಳಕ್ಕೂ ಆಗ್ತಾಯಿಲ್ಲ. ಈ ಮೂಲಕ ನಾವು ಸರ್ಕಾರಕ್ಕೆ ನಾವು ತಿಳಿಪಡಿಸೋದೇನಂತಂದರೆ, ದಯವಿಟ್ಟು ಈಗಲಾದರೂ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟು ಅವರಿಗೆ ಉನ್ನತ ಸ್ಥಾನಮಾನ ಕೊಡಬೇಕು ಅಂತ ಈ ಮೂಲಕ ನಾವೆಲ್ಲ ಕಾರ್ಯಕರ್ತರು ಇಂದು ಪ್ರತಿಭಟನೆ ಮೂಲಕವಾಗಿ ಸಾಂಕೇತಿಕವಾಗಿ ತಿಳಿಸಿದ್ದೀವಿ. ಈಗಲೂ ಅವರು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನಾವು ಉಗ್ರವಾಗಿರುವಂಥ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಕಲಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರೆಲ್ಲರೂ ಮಾಡಬೇಕು ಅಂತ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಇದೀಗ ಸಚಿವ ಸಂಪುಟ ಒಂದು ರೀತಿಯಾದಂತಹ ಕಹಿ ಅನುಭವ, ಹಾಗೆಯೇ ಇದೊಂದು ರೀತಿಯಾದಂತಹ ಹೊಸ ತಲೆನೋವನ್ನು ಹುಟ್ಟು ಹಾಕಿದೆ. ಒಂದೆಡೆ ಬರ, ಮತ್ತೊಂದೆಡೆ ಅತಿವೃಷ್ಟಿ, ಹೀಗೆ ಹಲವು ಸಮಸ್ಯೆಗಳ ನಡುವೆ ಸಚಿವ ಸಂಪುಟ ವಿಸ್ತರಣೆ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ತೂಗುಗತಿಯಾಗಿದೆ, ಕತ್ತಿಯ ಮೇಲೆ ನಡಿಗೆ ಆಗಿದೆ. ಇದನ್ನು ಹೇಗೆ ನಿಭಾಯಿಸ್ತಾರೆ ಮತ್ತು
ಅಸಮಾಧಾನಿತ ಶಾಸಕರನ್ನ ಯಾವ ರೀತಿಯಾಗಿ ಹೋಲೈಕೆ ಮಾಡ್ತಾರೆ ಮತ್ತು ಅವರನ್ನ ಸಮಾಧಾನ ಪಡಿಸ್ತಾರೆ ಎನ್ನುವುದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.